ನಮಸ್ಕಾರ. ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ್ವ. ಮುಖ್ಯಮಂತ್ರಿಗಳಿಂದ 2025 ಕೋಟಿ ರೂಪಾಯಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ. ಬೀದರ್ನಲ್ಲಿ 2ನೇ ಜನಾಕ್ರೋಶ ಯಾತ್ರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಸೇರಿ ಪಕ್ಷದ ಹಲವು ರಾಜ್ಯ ನಾಯಕರು ಭಾಗಿ. ಸೋಮನಾಥ್ ಪಾಟೀಲ್. ಜಾತಿ ಜನಗಣತಿ ಮಾಡಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿರುವುದು ಕಾಂಗ್ರೆಸ್ ಪಕ್ಷ. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. 1.5 ವರ್ಷದ ಹಿಂದೆ ಸ್ಥಗಿತಗೊಂಡಿದ್ದ ಬೀದರ್ ಬೆಂಗಳೂರು ನಾಗರಿಕ ವಿಮಾನಯಾನ ಸೇವೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಚಾಲನೆ. ಸುದ್ದಿಯ ವಿವರಗಳು. ಕರ್ನಾಟಕಕ್ಕೆ ಮುಕುಟವಾಗಿರುವ ಬೀದರ್ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು 2025 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಗುಂಡಿ ಒತ್ತುವ ಮೂಲಕ ಉದ್ಘಾಟಿಸಿದರು. ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರವು ಬದ್ಧವಾಗಿದ್ದು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಗಳ ಜೊತೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಸಹ ಕೈಗೊಳ್ಳಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದರು. ಅವರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಬೀದರ್ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ 2025 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಉದ್ಘಾಟಿಸಿ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ್ದರು. ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ. ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನದ ಕೊರತೆ ಇಲ್ಲ. ಇಂದು ಜರುಗಿದ ಈ ಕಾರ್ಯಕ್ರಮವೇ ಇದಕ್ಕೆ ಉದಾಹರಣೆಯಾಗಿದೆ ಎಂದರು. ಪ್ರತಿಪಕ್ಷಗಳ ಟೀಕೆಗಳ ಹೊರತಾಗಿಯೂ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಾಗಿದೆ. ಪ್ರತಿ ವರ್ಷ 52,000 ಕೋಟಿ ಖರ್ಚು ಮಾಡಲಾಗುತ್ತಿದೆ. ರಾಜ್ಯವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮತೋಲನದ ಹಾದಿಯಲ್ಲಿ ಮುನ್ನಡೆಸುವ ಕಾಳಜಿಯುಳ್ಳ ಬೃಹತ್ ಮೊತ್ತದ ಬಜೆಟ್ ಅನ್ನು ಈ ವರ್ಷ ಮಂಡಿಸಲಾಗಿದೆ. ಒಟ್ಟು 4,09,000 ಕೋಟಿ ಮೊತ್ತದ ಬಜೆಟ್ ಅನ್ನು ಮಂಡಿಸಲಾಗಿದೆ. ಕಳೆದ ವರ್ಷ ಕ್ಯಾಪಿಟಲ್ ಖರ್ಚು ಮಾಡಿದ್ದು 26,000 ಕೋಟಿ. ಈ ವರ್ಷ 83,000 ಕೋಟಿ. ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯ ಬದಲಾವಣೆ, ಸುಧಾರಣೆ ತರುವುದಲ್ಲದೆ ಆರ್ಥಿಕ ಸಂಚಲನವನ್ನು ಸಹ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಸಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ರಾಜ್ಯವು 2ನೇ ಸ್ಥಾನದಲ್ಲಿದೆ ಎಂದರು. ಪಂಚ ಗ್ಯಾರಂಟಿ ಯೋಜನೆಗಳ ಕಿರುಹೊತ್ತಿಗೆ ಕೈಪಿಡಿ ಬಿಡುಗಡೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಹೊರತಂದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು ಕಿರುಹೊತ್ತಿಗೆ ಕೈಪಿಡಿಯನ್ನು ಮುಖ್ಯಮಂತ್ರಿಗಳು ಬಿಡುಗಡೆಗೊಳಿಸಿದರು. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಗೆ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಬಂಪರ್ ಕೊಡುಗೆ ಪಡೆದಿದ್ದಾರೆ. ಇಂದು ಐತಿಹಾಸಿಕ ದಿನ. ಈ ಭಾಗದ ನೀರಾವರಿ ಯೋಜನೆಗಳಿಂದ ಸಾವಿರಾರು ಎಕರೆ ಭೂಮಿಗೆ ನೀರು ಒದಗಲಿದೆ. ಕುಡಿಯುವ ನೀರು, ತಲೆ ಮೇಲೆ ಸೂರು, ಶಿಕ್ಷಣ ಹಾಗೂ ಉದ್ಯೋಗ ಸೃಷ್ಟಿಯೇ ಸರ್ಕಾರದ ಉದ್ದೇಶ. ಬಸವಣ್ಣನ ಈ ನಾಡಿನಲ್ಲಿ ಕಾಯಕ ಹಾಗೂ ಕೃಷಿ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದರು. 2025 ಕೋಟಿ ರೂಪಾಯಿಗಳ ಇಂದಿನ ಕಾರ್ಯಕ್ರಮ ಬೀದರ್ ಇತಿಹಾಸದಲ್ಲಿ ದಾಖಲೆಯಾಗಿದೆ. ಅಭಿವೃದ್ಧಿ ಪರ್ವಕ್ಕೆ ನಾಂದಿಯಾಗಿದೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇಲ್ಲಿ 371 ಜಾರಿ ಮಾಡಿ 5,000 ಕೋಟಿ ರೂಪಾಯಿ ಮೀಸಲಿಟ್ಟು ಎಲ್ಲ ವರ್ಗದ ಜನರ ಏಳ್ಗೆಗೆ ಸರ್ಕಾರ ಶ್ರಮಿಸುತ್ತಿದೆ ಎಂದರು. ಅರಣ್ಯ, ಜೀವಿಶಾಸ್ತ್ರ ಹಾಗೂ ಪರಿಸರ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, 2025 ಕೋಟಿ ರೂಪಾಯಿ ಯೋಜನೆ ಬೀದರ್ಗೆ ಐತಿಹಾಸಿಕ ದಿನವಾಗಿದೆ. ಉಡಾನ್ ಯೋಜನೆಯಡಿ ನೀಡುತ್ತಿದ್ದ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ 3 ವರ್ಷದ ಬಳಿಕ ನಿಲ್ಲಿಸಿದ ಕಾರಣ ಬೀದರ್ ನಾಗರಿಕ ವಿಮಾನಯಾನ ಸೇವೆ ಕಳೆದ 1.5 ವರ್ಷದಿಂದ ಸ್ಥಗಿತವಾಗಿತ್ತು. ಹೀಗಾಗಿ ಬೀದರ್ ಜನರು, ವ್ಯಾಪಾರಸ್ಥರು, ಸಾಫ್ಟ್ವೇರ್ ಉದ್ಯಮಿಗಳು, ಪ್ರವಾಸಿಗರು ವಿಮಾನ ಹತ್ತಲು ಹೈದರಾಬಾದ್ ಅಥವಾ ಗುಲ್ಬರ್ಗಾಕ್ಕೆ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಈಗ ರಾಜ್ಯ ಸರ್ಕಾರವೇ ಸಬ್ಸಿಡಿ ನೀಡಿ ವಿಮಾನಯಾನ ಸೇವೆ ಆರಂಭಿಸಿದೆ ಎಂದರು. ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದರ್ ಜಿಲ್ಲೆ ನಂಬರ್ 1 ಆಗಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ. ಇದಕ್ಕಾಗಿ ಶಕ್ತಿ ಮೀರಿ ಶ್ರಮಿಸುತ್ತಿದ್ದೇನೆ. ಹೃದಯ ರೋಗದಿಂದ ಬಳಲುವವರ ಚಿಕಿತ್ಸೆಗಾಗಿ ಕಲಬುರಗಿ, ಸೋಲಾಪುರ, ಹೈದರಾಬಾದ್ಗೆ ಹೋಗುವ ಸ್ಥಿತಿ ಇತ್ತು. ಈಗ ಬ್ರಿಮ್ಸ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಹೃದಯ ರೋಗ ಚಿಕಿತ್ಸಾ ಘಟಕ ಮತ್ತು ಕ್ಯಾಥ್ ಲ್ಯಾಬ್ ನಿರ್ಮಿಸಲಾಗಿದೆ. ಅದರ ಉದ್ಘಾಟನೆ ನೆರವೇರುತ್ತಿದೆ. ಬೀದರ್ ಜನತೆಗೆ ಇಲ್ಲಿಯೇ ಗುಣಮಟ್ಟದ ಚಿಕಿತ್ಸೆ ಲಭಿಸಲಿದೆ ಎಂದರು. ಬಸವ ಕಲ್ಯಾಣದ ಅತ್ಯಾಧುನಿಕ ಅನುಭವ ಮಂಟಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಕೂಸು ಆಗಿದೆ. ಆಧುನಿಕ ಅನುಭವ ಮಂಟಪ ಕಾಮಗಾರಿಗೆ ನಮ್ಮ ಸರ್ಕಾರ 125 ಕೋಟಿ ಕೊಟ್ಟಿದೆ. ಮುಂದಿನ ವರ್ಷ ಏಪ್ರಿಲ್ ಒಳಗೆ ಕಾಮಗಾರಿ ಪೂರ್ಣಗೊಳಿಸುವುದು ನಮ್ಮ ಗುರಿಯಾಗಿದೆ. ಮುಂದಿನ ಏಪ್ರಿಲ್ ಒಳಗೆ ಕಾಮಗಾರಿ ಮುಗಿಸಿ ಲೋಕಾರ್ಪಣೆ ಮಾಡಲು ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಮನವಿ ಮಾಡಿದ್ದರು. ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಪ್ರತಿಪಕ್ಷಗಳು ಸರ್ಕಾರದಲ್ಲಿ ಹಣ ಇಲ್ಲ ಎಂದು ಟೀಕಿಸುತ್ತಾರೆ. ಆದರೆ ಇಂದು ಜರುಗಿದ 2025 ಕೋಟಿ ರೂಪಾಯಿ ಕಾರ್ಯಕ್ರಮ ಅಭಿವೃದ್ಧಿಗೆ ಸಾಕ್ಷಿಯಾಗಿದೆ ಎಂದರು.
ಸುಳ್ಳು ಆರೋಪಗಳು ಮಾಡುವವರ ಮಾಡಲಿ. ಕಳೆದ ವರ್ಷ ತಮ್ಮ ಬೀದರ್ ಕ್ಷೇತ್ರಕ್ಕೆ 15,000 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ನೀಡಿದ್ದಾರೆ. 50 ಕೋಟಿ ರೂಪಾಯಿಗಳ 100 ಹಾಸಿಗೆಗಳ ಆಸ್ಪತ್ರೆ. ಈಗ ಬ್ರಿಮ್ಸ್ ಅಭಿವೃದ್ಧಿಗೆ 15 ಕೋಟಿ ನೀಡಿದ್ದಾರೆ. ನಗರಾಭಿವೃದ್ಧಿಗೆ ಒಳಚರಂಡಿಗೆ 106 ಕೋಟಿ ನೀಡಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಒಟ್ಟು 700 ಕೋಟಿ ರೂಪಾಯಿ ನೀಡಿದ್ದಾರೆ ಎಂದರು. ಕೇಂದ್ರದ ಉಡಾನ್ ಸಬ್ಸಿಡಿ ನೀಡುವುದರಿಂದ ಕಳೆದ 1.5 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಬೀದರ್ ನಾಗರಿಕ ವಿಮಾನಯಾನ ಸೇವೆಯು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಹಾಗೂ ಸಂಸದರಾದ ಸಾಗರ್ ಖಂಡ್ರೆ ಅವರ ಅವಿರತ ಪ್ರಯತ್ನದ ಫಲವಾಗಿ ಮತ್ತೆ ಪುನರಾರಂಭಗೊಂಡಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಪ್ರಯಾಣಿಕರಿಗೆ ಬೋರ್ಡಿಂಗ್ ಪಾಸ್ ನೀಡುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದ್ದರು. ಈ ಕಾರ್ಯಕ್ರಮದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ, ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು, ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ, ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್, ಮಾಜಿ ಶಾಸಕರಾದ ಅಶೋಕ್ ಖೇಣಿ, ವಿಧಾನ ಪರಿಷತ್ ಸದಸ್ಯರಾದ ಡಾ ಚಂದ್ರಶೇಖರ್ ಬಿ ಪಾಟೀಲ್, ಭೀಮರಾವ್ ಬಿ ಪಾಟೀಲ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳಾದ ಅರವಿಂದ್ ಅರಳಿ, ವಿಜಯ್ ಸಿಂಗ್, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಾಲಾ ನಾರಾಯಣರಾವ್, ಬೀದರ್ ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಚಾಪ್ಶೆಟ್ಟಿ, ಕರ್ನಾಟಕ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆ ಮುಖ್ಯಸ್ಥರಾದ ಮೀನಾಕ್ಷಿ ನೇಗಿ, ಬೀದರ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಕುಂಟಿ, ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಂಎಂ ವಾನತಿ ಸೇರಿದಂತೆ ಜಿಲ್ಲೆಯ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಚುನಾವಣಾ ಪೂರ್ವದಲ್ಲಿ 5 ಭರವಸೆಗಳನ್ನು ಕೊಟ್ಟಿದ್ದು ನಾವು. ಇವತ್ತು ಕಾಂಗ್ರೆಸ್ ಸರ್ಕಾರ 5 ಕೂಡ ಜಾರಿ ಮಾಡಿದ್ದೇವೆ. ಇವತ್ತು 2025 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಕ್ಕಾಗ್ತಾ ಇತ್ತ? ಹೇಳಿ, ನೀವೇ ಮಾಡಕ್ಕಾಗ್ತಾ ಇತ್ತ? ಅವರು ಇವತ್ತು ಇಡೀ ರಾಜ್ಯ ತುಂಬ ಜನಾಕ್ರೋಶ, ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗುತ್ತಿದೆ ಅಂತೇಳಿ ಜನಾಕ್ರೋಶ ಸಭೆಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ತುಂಬ ಇವರಿಗೆ ಮಾನ ಮರ್ಯಾದೆ ಇದ್ರೆ, ಕಿಂಚಿತ್ತು ಜನಪರವಾದ ಕಾಳಜಿ ಇದ್ರೆ ಈ ಸುಳ್ಳು ನಾಟಕವನ್ನು ಬಂದ್ ಮಾಡಬೇಕಾಗಿದೆ. ಬೆಲೆ ಏರಿಕೆ ಯಾರಿಗಾಗಿ? ಇವತ್ತು ಇಡೀ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಕಾರಣ ಅಂತಕ್ಕಂಥದ್ದನ್ನು ತಾವು ತಿಳ್ಕಬೇಕಾಗ್ತದೆ. ಕುಡಿಯುವುದಕ್ಕೆ ನೀರು, ತಲೆ ಮೇಲೆ ಸೂರು, ಹಸಿದವರಿಗೆ ಅನ್ನ, ಬದುಕಿಗೆ ಶಿಕ್ಷಣ, ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭ. ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ಅವರು ಈ ದೇಶದ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಅವರಿಗೆ ಬಸವಣ್ಣವರ ಮೇಲೆ ಅಪಾರವಾದಂತಹ ವಿಶ್ವಾಸ, ನಂಬಿಕೆ. ಇದು ಬಸವಣ್ಣನ ನಾಡು, ಬಸವಣ್ಣನಿಗೆ ಜನ್ಮ ಕೊಟ್ಟಂತಹ ಇದೊಂದು ಪವಿತ್ರವಾದಂತಹ ಭೂಮಿ. ಈ ಭೂಮಿಯಲ್ಲಿ ಅವರಿಗೆ ವಿಶ್ವಾಸ. ಈ ಬಸವಣ್ಣನ ನಾಡಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನ ಇವತ್ತು ನಮ್ಮ ಈಶ್ವರ್ ಖಂಡ್ರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ತೆಗೆದುಕೊಂಡಿದ್ದೇವೆ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸವನ್ನ ಈಗಾಗಲೇ ಘೋಷಣೆಯನ್ನು ಮಾಡಿದ್ದೇವೆ. ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ಮುಂಚಿತವಾಗಿ 5 ಗ್ಯಾರಂಟಿಗಳನ್ನ ಇವತ್ತು ನಾವು
ಭಾಗದ ಅಭಿವೃದ್ಧಿಗೋಸ್ಕರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಜನಸಂಘದವರು ಕೇಂದ್ರ ಸರ್ಕಾರದ ಮೇಲೆ ಹೋರಾಟವನ್ನು ಮಾಡಿ ನಿಮ್ಮೆಲ್ಲರೂ ಕೂಡ 371 ವರವನ್ನು ಕೊಟ್ಟರು. ಆ ವರದ ಅನುಗುಣವಾಗಿ ಅನುಷ್ಠಾನವನ್ನು ತಂದು ನಿಮ್ಮ ಬದುಕನ್ನು ಹಸಿರು ಮಾಡುವಂತಹ ಕೆಲಸವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ನಮ್ಮ ಕಡೆ ಎಷ್ಟು ಹೋಗುತ್ತೆ ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸುಮಾರು 5,000 ಕೋಟಿ ರೂಪಾಯಿ ಮೀಸಲಾಗಿ ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇಟ್ಟು ಅದಲ್ಲದೆ ಅನೇಕ ಇಲಾಖೆಗಳಲ್ಲಿ ಅಭಿವೃದ್ಧಿ ಕೆಲಸವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಎಲ್ಲ ಬರ್ತಿದೆ ಬಸವ ಕಲ್ಯಾಣ ಅನುಭವ ಮಂಟಪಕ್ಕೆ ಇವತ್ತೇನಾದ್ರೂ ಬದ್ಧ ಬುನಾದಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾಕೆಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿ ನಮ್ಮ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಆ ಬಸವ ಕಲ್ಯಾಣಕ್ಕೆ ಅನುಭವ ಮಂಟಪ ಹಿಂದೆ 2017 ನಾನೇ ಉಸ್ತುವಾರಿ ಮಂತ್ರಿ ಆಗಿದೆ. ಅದಕ್ಕೆ ಪೂಜ್ಯ ಚನ್ನಬಸವಣ್ಣವರು ನಮ್ಮ ತಂದೆಯವರೆಲ್ಲ ಹೋರಾಟ ಮಾಡಿದ್ದಾರೆ. ಅವ ಇದ್ದಾಗ ನೀಲ ನಕ್ಷತ್ರ ಮಾಡಿ ಗೌರವ ಚನ್ನಬಸವಣ್ಣವರ ಅಧ್ಯಕ್ಷತೆಯಲ್ಲಿ ವಿನ್ಯಾಸ ಮಾಡಿ 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ. ನಮ್ಮ ಸರ್ಕಾರದ ಮೇಲೆ 125 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಈಗ ಒಂದು ವರ್ಷದಲ್ಲಿ 1 ಏಪ್ರಿಲ್ ಇದು ಮುಗಿಸಬಹುದು. ಇದು ಒಂದು ಅಂತಾರಾಷ್ಟ್ರೀಯ ಒಂದು ಏನು ಪ್ರವಾಸಿ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರ ಆಗ್ತದೆ. ನಮ್ಮ ಕರ್ನಾಟಕದ ಗಡಿ ಅಂತ ಹೇಳ್ಬೋದು, ಕಿರೀಟ ಅಂತ ಹೇಳ್ಬೋದು. ಹೀಗಾಗಿ ಇದಕ್ಕೆ ಅವಶ್ಯಕತೆ ಇರುವಂತಹ ಅನುದಾನ ಬಿಡುಗಡೆ ಮಾಡಿ ಇವತ್ತು ಅದನ್ನು ಏಪ್ರಿಲ್ ಒಳಗಾಗಿ ಈ ಅನುಭವ ಮಂಟಪ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇವತ್ತು ಮತ್ತೆ ಈಗ ವಿಮಾನ ನಿಲ್ದಾಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಂದು 20 ನಿಮಿಷ ಇವತ್ತು ಬಸ್ ಅಭಿವೃದ್ಧಿ ಮಂಡಳಿಯ ಸಭೆಯನ್ನು ಕರೆಯಲಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಈಗಾಗ ನಿಟ್ಟಿನಲ್ಲಿ ಇವತ್ತು ಇದರ ಒಂದು ಅದಕ್ಕೆ ಪೂರ್ಣ ಪ್ರಮಾಣದ ಅನುದಾನ ಒದಗಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡುತ್ತಾ ನಾನು ಮುಖ್ಯಮಂತ್ರಿ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಡಿ.ಸಿ.ಎಂ ಸಾಹೇಬರಿಗೆ ನನ್ನ ಪರ್ಸನಲ್ ರಿಕ್ವೆಸ್ಟ್, ನಮ್ಮ ಬೀದರ್ಗೆ ಜೀವನದಲ್ಲಿ ಇಲ್ಲಿ ಜನ ಯಾವಾಗಲೂ ನಿಮಗೆ ಮರೆಯಕ್ಕಾಗಲ್ಲ. ಆ ಸೈಡಿನ ಜನ ಈ ಸೈಡ್ जरा डिफरेंट, उधर के लोग इधर के लोग डिफरेंट है। यहाँ के लोग थोड़ा भी ऐसा करें तो जिंदगी भर नहीं होते। जीवन बोलने का रेडी आप नहीं करना, इन तरह के जीवन बोलने का रेडी करना। ನಿಮ್ಮ ಆಶೀರ್ವಾದದಿಂದ, ಜನ ಆಶೀರ್ವಾದದಿಂದ ನಾನು ಇಲ್ಲಿ ನಿಂತೇನೆ ಮತ್ತು ನಿಜವಾಗ್ಲೂ ತಮ್ಮೆಲ್ಲರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತೇನೆ. ನನಗೆ ಈಶ್ವರ ಸಾಹಿತ್ಯಕ್ಕೆ ಮತ್ತು ಸಾಗರವರಿಗೆ ನೀವು ಏನು ಆಶೀರ್ವಾದ ಮಾಡಿದ್ರಿ, नंगे जीवन नंगे मर्यादा मैं जिंदगी में भूलूंगा। जब तक जिंदा हूं ईमानदारी से, सच्चाई से, कभी ऊंच नहीं, कभी जात नहीं, सभी को इक्वलिटी देख के जो बाबा साहब का संविधान दिया है उसके पूरे चलने की हम कोशिश करेंगे। जय हिंद, जय हिंद। डिपार्टमेंट ಮತ್ತು ಶಂಕುಸ್ಥಾಪನೆ ನೇರವೇರಿಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಜಿಲ್ಲಾಡಳಿತ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ನಗರದಲ್ಲಿ 2ನೇ ಜನಾಕ್ರೋಶ ಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ನಾರಾಯಣಸ್ವಾಮಿ, ಸಂಸದ್ ಗೋವಿಂದ ಕಾರಜೋಳ, ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ, ಮಾಜಿ ಸಚಿವ ಬಿ ಶ್ರೀರಾಮುಲು, ಕಲಬುರಗಿ ದಕ್ಷಿಣ ಶಾಸಕ ಬಸವರಾಜ ಮತ್ಮೂಡ್ ಸೇರಿದಂತೆ ಪಕ್ಷದ ಹಲವು ನಾಯಕರು ಭಾಗವಹಿಸಲಿದ್ದಾರೆ ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹೇಳಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಮೊನ್ನೆ ಬೆಳಗಾವಿಯಿಂದ ಆರಂಭವಾಗಿ ನಿನ್ನೆ ಬಾಗಲಕೋಟೆ, ವಿಜಯಪುರ, ಇಂದು ಕಲಬುರಗಿ ಮುಗಿಸಿ ಸಂಜೆ 4 ಗಂಟೆಗೆ ಬೀದರ್ಗೆ ಆಗಮಿಸಲಿದ್ದಾರೆ. ನಗರದ ಗಣೇಶ್ ಮೈದಾನಕ್ಕೆ ತೆರಳಿ ಅಲ್ಲಿ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗಣೇಶ್ ಮೈದಾನದಿಂದ ಆರಂಭವಾಗುವ ಜನಾಕ್ರೋಶ ಯಾತ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನ ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ರ್ಯಾಲಿ ಹಮ್ಮಿಕೊಂಡು ಗುದ್ಗೆ ಆಸ್ಪತ್ರೆ ಮುಂಭಾಗದಿಂದ ಜನರಲ್ ಕರಿಯಪ್ಪ ವೃತ್ತ, ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಶಿವಾಜಿ ವೃತ್ತದಲ್ಲಿ ಕೊನೆಗೊಂಡು ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಜರುಗಲಿದೆ ಎಂದು ವಿವರಿಸಿದ್ದರು.
ಮುಂದುವರಿದು ಮಾತನಾಡಿರುವ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಮಗನಿಗೆ ಮುಖ್ಯಮಂತ್ರಿಗಳಿಂದ ಹೊಗಳಿಸಲು ಸಿದ್ದರಾಮಯ್ಯ ಹಾಗೂ ಅರ್ಧ ಡಜನ್ ಸಚಿವರಿಗೆ ಕರೆಸಿದ್ದಾರೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಜಿಲ್ಲೆಯಲ್ಲಿ ಉರ್ದು ಬೋರ್ಡ್ ಅಳವಡಿಸಲು ಶುರು ಮಾಡಿದ್ದಾರೆ. ಧರ್ಮಾಧಾರಿತ ಮೀಸಲಾತಿ ನೀಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಶಾಸ್ತಿ ಮಾಡಲು ಜನಾಕ್ರೋಶ ಯಾತ್ರೆ ಹಮ್ಮಿಕೊಂಡಿದ್ದೇವೆ. ವಿಧಾನಸಭೆಯಲ್ಲಿ ನಮ್ಮ 18 ಜನ ಶಾಸಕರ ವಿರುದ್ಧ ಸ್ಪೀಕರ್ ನಡೆದುಕೊಂಡ ರೀತಿ ಖಂಡಿಸಲು ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪಾಟೀಲ್ ಮನವಿ ಮಾಡಿದ್ದರು. ಈಶ್ವರ್ ಖಂಡ್ರೆ ಕಾಂಗ್ರೆಸ್ ವರಿಷ್ಠರಿಗೆ ಕಮಿಷನ್ ಏಜೆಂಟ್ ಆಗಿದ್ದಾರೆ. ಕೂಬಾ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಜಿಲ್ಲೆಯಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವರಿಷ್ಠರಿಗೆ ಲೂಟಿ ಹೊಡೆದ ಹಣ ನೀಡುವ ಮೂಲಕ ಕಮಿಷನ್ ಏಜೆಂಟ್ ಆಗಿದ್ದಾರೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಹೇಳಿದ್ದರು. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಮೊನ್ನೆ ಪತ್ರಕರ್ತ ರವಿ ಎನ್ನುವವರ ಮೇಲೆ ಹಲ್ಲೆ ಮಾಡಿದ್ದ ನಿಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಅಮಾನತು ಮಾಡುತ್ತೀರೋ ಅಥವಾ ಪ್ರಶಸ್ತಿ ನೀಡುತ್ತೀರಿ ಎಂಬುದು ಸ್ಪಷ್ಟಪಡಿಸಬೇಕು. ನಾನು ಕೇಂದ್ರ ಸಚಿವನಾಗಿದ್ದ ಸಂದರ್ಭದಲ್ಲಿ ಕೇಂದ್ರದಿಂದ ನಮ್ಮ ಪಾಲಿನ 50 ಕೋಟಿ ಹಣ ಸಿಪ್ರೇಟ್ ಕಾಲೇಜ್ಗೆ ನೀಡಿದ್ದರೂ ತಾವು ಅದಕ್ಕೆ ನಯಾ ಪೈಸೆ ನೀಡಿಲ್ಲ. ನಮ್ಮ ಯೋಜನೆಗಳನ್ನೇ ತಾನು ಮಾಡಿಸಿರುವೆನೆಂದು ಶಹಬಾಸ್ಗಿರಿ ಪಡೆದುಕೊಳ್ಳುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಆಕ್ರೋಶ ಹೊರಹಾಕಿದ್ದರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ವಿಧಾನ ಪರಿಷತ್ ಸದಸ್ಯರಾದ ಎಂಜಿ ಮುಳ್ಳೆ, ಮಾಜಿ ವಿಧಾನ ಪರಿಷತ್ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ಸ್ಥಳೀಯ ಹಿರಿಯ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಕಲಬುರಗಿ ವಿಭಾಗ ಮಾಧ್ಯಮ ಪ್ರಮುಖ ವೆಂಕಟೇಶ್ ಮಾಲಿಪಾಟೀಲ್, ಬುಡಾ ಮಾಜಿ ಅಧ್ಯಕ್ಷ ಬಾಬು ವಾಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ, ಕಿರಣ್ ಪಾಟೀಲ್, ಜಿಲ್ಲಾ ಸಹ ವಕ್ತಾರ ಗುರುನಾಥ್ ರಾಜಕೀರ, ಬೀದರ್ ನಗರ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ, ಬೀದರ್ ದಕ್ಷಿಣ ಅಧ್ಯಕ್ಷ ಗುರುನಾಥ್ ರಾಜಕೀರ ಬಗ್ದಲ್, ಮಾಧ್ಯಮ ಪ್ರಮುಖ ಬಂದ್ ಶ್ರೀನಿವಾಸ್ ಚೌಧರಿ ಇದ್ದರು. ಒಂದು ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ಎರಡೂ ಪ್ರತಿಪಕ್ಷಗಳ ನಾಯಕರು, ನಮ್ಮ ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು, ಹಿಂದಿನ ಮಂತ್ರಿಗಳು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ನಾವು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಈ ಜನಾಕ್ರೋಶ ಯಾತ್ರೆಯ ಮುಖಾಂತರ ಮಾಡ್ತಾ ಇದ್ದೀವಿ. ಅದರ ಅನ್ವಯ ನಾಳೆ ಮುಂಜಾನೆ ಕಲಬುರಗಿಯಲ್ಲಿ ಯಾತ್ರೆ ಇದೆ. ಅದೇ ರೀತಿ ನಾಳೆ ಸಾಯಂಕಾಲ 4 ಗಂಟೆಗೆ ಈ ಯಾತ್ರೆ ಬೀದರ್ ನಗರಕ್ಕೆ ಬರ್ತಾ ಇದೆ. ಬೀದರ್ ನಗರದಲ್ಲಿ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಮ್ಮ ಎಲ್ಲ 6 ಕ್ಷೇತ್ರಗಳ ನಮ್ಮ ಕಾರ್ಯಕರ್ತರು, ಹಿತೈಷಿಗಳು ಎಲ್ಲ ಸೇರಿ ಒಂದು 15,000 ಜನ ಗಣೇಶ್ ಮೈದಾನದಲ್ಲಿ ಸೇರಿರ್ತಾರೆ. ಗಣೇಶ್ ಮೈದಾನದಲ್ಲಿ ಗಣೇಶನ ಪೂಜೆಯನ್ನು ಮಾಡುವ ಮುಖಾಂತರ ಯಾತ್ರೆಗೆ ಚಾಲನೆ ಕೊಡಲಾಗುತ್ತದೆ. ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಗುದ್ಗೆ ಹಾಸ್ಪಿಟಲ್, ಹರಳಯ್ಯ ವೃತ್ತ, ಕರಿಯಪ್ಪ ವೃತ್ತ, ಅಂಬೇಡ್ಕರ್ ವೃತ್ತದಿಂದ ಶಿವಾಜಿ ವೃತ್ತದಲ್ಲಿ ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ಯಾತ್ರೆ ಮಾಡ್ತಾ ಇರುವಂಥ ಮೊದಲನೇ ಉದ್ದೇಶ ಈ ಜನವಿರೋಧಿ ಸರ್ಕಾರದ ಬೆಲೆ ಏರಿಕೆ ನೀತಿ. ಎರಡನೇದು, ಇವರು ತುಷ್ಟೀಕರಣ ನೀತಿ ಅನ್ವಯವಾಗಿ ಇವತ್ತು ಧರ್ಮಾಧಾರಿತ ಮೀಸಲಾತಿಯನ್ನು ತರಲಿಕ್ಕೆಯನ್ನು ಹೊರಟಿದ್ದಾರ. 4% ರಿಸರ್ವೇಷನ್ ಗುತ್ತಿಗೆಯಲ್ಲಿ ಏನು ಕೊಡಬೇಕಂತೇಳಿ ಒಂದು ನಿರ್ದಿಷ್ಟವಾದ ಒಂದು ಕಮ್ಯುನಿಟಿ ಕೊಡಬೇಕಂತ ಹೊರಟಿದ್ರ ವಿರೋಧ ಇವತ್ತು ನಾವು ಈ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಈ ಹೋರಾಟದ ವಿರುದ್ಧ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ 2 ಶಾಸಕರು, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು, ಶರಣು ಸಲಗರನ್ನು ಸೇರಿ 18 ಜನ ಶಾಸಕರನ್ನು ಸ್ಪೀಕರ್ ಮುಖಾಂತರ ಉಚ್ಚಾಟನೆ ಮಾಡಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅವ್ರಿಗೆ ನಾಚಿಕೆ ಆಗಬೇಕು. ಹಿಂದೆ ವಿಧಾನ ಪರಿಷತ್ನಲ್ಲಿ ಮಲ್ಕಾಪುರೆ ಸಾಹೇಬರು ಆಗಿದ್ದರು. ವಿಧಾನ ಪರಿಷತ್ನಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರು ಸ್ಪೀಕರ್ ಕುರ್ಚಿಯ ಮೇಲೆ ಹೋಗಿ ನಮ್ಮ ಜಿಲ್ಲೆಯ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಕುರ್ಚಿಯ ಮೇಲೆ ಕೂತಿದ್ರು. ಅವ್ರದ್ದೆಲ್ಲ ಪೇಪರ್ಸ್ಗಳು ಹಾರಿದ್ರು. ಆಮೇಲೆ ಅದನ್ನು ಕಂಡು ಮನನೊಂದಂತ ಆ ಸ್ಪೀಕರ್ ಆತ್ಮಹತ್ಯೆ ಕೂಡ ಶರಣಾಗಿದ್ದರು. ನಾವು ನಿಮ್ಮ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಕೂಡ ನೋಡಿದ್ದೀವಿ. ಧರ್ಮೇಗೌಡರು ಆದ್ರೆ ಇವತ್ತು ಆ ಸಂದರ್ಭದಲ್ಲಿ ಏನೂ ಕ್ರಮ ಕೈಗೊಳ್ಳದಂತ ಇವತ್ತಿನ ಈ ಸ್ಪೀಕರ್ ಅವರು ಕೂಡ ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯ ಪ್ರೊಡಕ್ಟೇ ಆಗಿದ್ದಾರೆ. ಅವರು ಬೇಕಂತಲೇ ನಮ್ಮ ಶಾಸಕರ ವಿರುದ್ಧ ಆ ರೀತಿಯ ಒಂದು ಕ್ರಮ ಕೈಗೊಂಡಿದ್ದಾರೆ. ಅದನ್ನು ಕೂಡ ನಾವು ಜನರಿಗೆ ತಿಳಿಸುವಂತ ಒಂದು ಕೆಲಸ, ಒಂದು ಜನಾಕ್ರೋಶ, ಜನರಲ್ಲಿರುವಂತಹ ಒಂದು ಆಕ್ರೋಶವನ್ನು ಹೊರಬರಬೇಕು. ಮುಂದಿನ ದಿನಗಳಲ್ಲಿ ಜನರೇ ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ನಾವು ಇವತ್ತ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಬೀದರಿಗೆ ಉಸ್ತುವಾರಿ ಸಚಿವರು ಯಾವ ಪುರುಷಾರ್ಥಕ್ಕೆ ತಂದೆ ಶಿಲಾನ್ಯಾಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಹುತೇಕ ಇಡೀ ಬೀದರ್ ಜಿಲ್ಲೆ ಜನತೆ ಮನಸ್ಸಿನಲ್ಲಿ ಕಾಡ್ತಾ ಇದೆ.
2017ರಲ್ಲಿ ಅರ್ಧಕ್ಕೂ ಹೆಚ್ಚು ಕಾಮಗಾರಿಗಳನ್ನು ಅಂದು ಕೂಡ ಇದೇ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನು ಮಾಡಿದರು. ಮತ್ತು ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರ ಕಾರ್ಯಕಾಲದ ಅವಧಿಯಲ್ಲಿ ನೀರಾವರಿ ಯೋಜನೆಗಳನ್ನು ಮಂಜೂರಾತಿ ಮಾಡಿದಂಥದ್ದನ್ನು 2 ವರ್ಷಗಳ ಕಾಲ ಯಾವುದೇ ರೀತಿ ಅನುದಾನವನ್ನು ಕೊಡಲಿಲ್ಲ, ಈಗೂ ಕೂಡ ಕೊಡಲಿಲ್ಲ. ಸುಮ್ಮನೆ ಗ್ಯಾರಂಟಿಗಳಿಂದ ಇಡೀ ರಾಜ್ಯದ ಜನ ರೊಚ್ಚಿಗೆದ್ದಾರೆ. ಯಾವ ಅಭಿವೃದ್ಧಿ ಕಾರ್ಯಗಳನ್ನು ನಡೀತಾ ಇಲ್ಲ. ಜನರಿಗೆ ದಾರಿ ತಪ್ಪಿಸುವಂತ ಉದ್ದೇಶವನ್ನು ಇಟ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಬಹುತೇಕ ಅವರು ಭ್ರಷ್ಟಾಚಾರದಲ್ಲಿ ನಿರತರಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ದಿಲ್ಲಿಯ ಕಾಂಗ್ರೆಸ್ ನಾಯಕರುಗಳಿಗೆ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರವಾಗಲಿ, ಬಡವರ ಮೇಲೆ ದೀನ ದಲಿತರ ಮೇಲೆ ನಡೆಯುವಂಥ ಅನ್ಯಾಯವಾಗಲಿ, ದರೋಡೆಗಳಾಗಲಿ, ಅಧಿಕಾರಿಗಳಿಂದ ಸುಲಿಗೆ ಆಗಲಿ, ಇವೆಲ್ಲವೂ ಆ ಉಸ್ತುವಾರಿ ಸಚಿವರ ಕಣ್ಣು ಕುರುಡಾಗಿದ್ದಾವೆ, ಕಿವಿ ಕಿವುಡಾಗಿದ್ದಾವೆ. ಮತ್ತು ಸ್ವತಃ ಕಾಂಗ್ರೆಸ್ಸಿನ ಕಲೆಕ್ಷನ್ ಏಜೆಂಟ್ ಆಗಿದ್ದ ಸಲುವಾಗಿ ಮೂಕು ಕೂಡ ಆಗಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಕೆಲವು ಉದಾಹರಣೆಗಳನ್ನು ಹೇಳ್ತೀನಿ. ಮೊನ್ನೆ ರಾತ್ರಿ ಸ್ಥಳೀಯ ಪತ್ರಕರ್ತ ರವಿ ಅನ್ನವರು ಒಬ್ಬ ಪತ್ರಕರ್ತನಾಗಿ ಒಂದು ದೇಶದ ಪ್ರಜೆನಾಗಿ ಅವನಿಗೆ ಹಕ್ಕಿದೆ. ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವುದಾಗಲಿ ಅಥವಾ ಕ್ಯಾಮ್ರಾದಲ್ಲಿ ಫೋಟೋ ವಿಡಿಯೋ ಮಾಡೋದಾಗಲಿ, ಫಾರೆಸ್ಟ್ ಆಫೀಸರ್ಗೆ ಯಾವ ಅಧಿಕಾರ ಇದೆ ಅನ್ನುವಂಥದ್ದನ್ನ ನಾನು ಅರಣ್ಯ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವೇನು ಅವನನ್ನ ಸಸ್ಪೆಂಡ್ ಮಾಡ್ತಿರೋ ಅಥವಾ ಅವನಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಿರೋ ನಿಮ್ಮ ಇಲಾಖೆಯಿಂದ ಅನ್ನುವಂಥದ್ದನ್ನ ನನ್ನ ಪ್ರಶ್ನೆ. ನಾಚಿಕೆ ಆಗ್ಬೇಕು ಈಶ್ವರ್ ಖಂಡ್ರೆ ಅವರಿಗೆ. ಒಬ್ಬ ಅರಣ್ಯ ಸಚಿವನಾಗಿ ಒಬ್ಬ ಪತ್ರಕರ್ತನ ಮೇಲೆ ನಿನ್ನ ಇಲಾಖೆಯ ಅಧಿಕಾರಿ ಒಬ್ಬ ಹಲ್ಲೆ ಮಾಡ್ತಾನೆ ಅಂದ್ರೆ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ನೀವು ಪ್ರಶ್ನೆ ಮಾಡಿದ್ದೀಯಾ? ಇಲ್ಲ ಪತ್ರಕರ್ತನನ್ನ ಕರೆದು ಏನು ಘಟನೆ ನಡೆದಿದೆ ಅನ್ನೋ ಅಧಿಕಾರಿಯನ್ನ ಅವರನ್ನ ನೀವು ಕೇಳಿದ್ಯಾ? ಕೇಳುವಂತ ತಾಕತ್ತಿಲ್ಲ. ಯಾಕಂದ್ರೆ ಅಧಿಕಾರಿಗಳಿಂದ ಈಗ ಹಣ ವಸೂಲು ಮಾಡ್ತಾ ಇದ್ದೀರಲ್ಲ, ಈಗ ನಿಮ್ಮ ನೈತಿಕತೆ ಉಳಿದಿಲ್ಲ. ರಾಜ್ಯದಲ್ಲಿ ಜಾತಿ ಜನಗಣತಿ ಮಾಡಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತುತ್ತಿರುವುದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಎಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ವಾಗ್ದಾಳಿ ನಡೆಸಿದ್ದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾತಿ ಜನಗಣತಿ ಮಾಡಿ ಸೌಹಾರ್ದತೆಯಿಂದ ಬದುಕುತ್ತಿದ್ದ ನಮ್ಮೆಲ್ಲ ಸಹೋದರರ ಮಧ್ಯೆ ಜಗಳ ಹಚ್ಚುವ ಕಾರ್ಯ ಮಾಡಿದ್ದಾರೆ. ಈಗ ಅವರ ಸ್ವಪಕ್ಷದವರೇ ಇದನ್ನ ಧಿಕ್ಕರಿಸುವುದರಿಂದ ಅವರಿಗೆ ಸಂಕಟ ಎದುರಾಗಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ಸ್ವೀಕರಿಸಿ 22 ತಿಂಗಳು ಕಳೆದಿದೆ. ಅವರು ಬಂದಾಗಿನಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ. ಶಾಸಕರಿಗೆ ಹೆಚ್ಚಿನ ಅನುದಾನ ದೊರೆಯುತ್ತಿಲ್ಲ. ಅವರ ಸ್ವಪಕ್ಷದ ಶಾಸಕರಿಗೆ ಅನುದಾನ ದೊರೆಯುತ್ತಿಲ್ಲ. ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿವೆ ಎಂದು ಆರೋಪಿಸಿದ್ದರು. ಮುಖ್ಯಮಂತ್ರಿಗಳು ತಮ್ಮ ಭಾಷಣದ ಮೂಲಕ ನಮ್ಮ ಸರ್ಕಾರ ಸದೃಢವಾಗಿದೆ ಎಂದು ಹೇಳಿರುವುದು ಹಸಿ ಸುಳ್ಳು. 2ನೇ ಹಂತದ ಜನಾಕ್ರೋಶ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ರಾಜ್ಯದಲ್ಲಿ ಬೆಲೆ ಏರಿಕೆ ಗಗನಕ್ಕೇರಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಅಚ್ಚೆ ದಿನ ಕೊಟ್ಟರೆ ರಾಜ್ಯ ಸರ್ಕಾರ ನಮ್ಮ ನಾಡಿಗೆ ಮೆಹಂಗಾಯಿ ದಿನ ನೆನಪಿಸಿದೆ. ಹಾಲಿನ ದರ 2 ವರ್ಷದಲ್ಲಿ 3 ಪಟ್ಟು ಹೆಚ್ಚಾಗಿದೆ. ಅಂದರೆ ಪ್ರತಿ ತಿಂಗಳಿಗೆ 270 ಇಂದ ರೂಪಾಯಿ 300ರವರೆಗೆ ಹೆಚ್ಚಳ ಮಾಡಿದಂತಾಗಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಸುಂಕ 3 ರಿಂದ 5 ರೂಪಾಯಿವರೆಗೆ ಏರಿಸಿದೆ.
ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ನರೇಂದ್ರ ಮೋದಿ ಅವರು ಪೆಟ್ರೋಲಿಯಂ ಕಂಪನಿಗಳ ಮೇಲಿನ ಆದಾಯದ ಮೇಲೆ ತೆರಿಗೆ ಹಾಕಿರುತ್ತಾರೆ. ಉದಾಹರಣೆಯಾಗಿ BPCL, IOCL ಅನಂತರ ಕಂಪನಿಗಳ ಲಾಭಾಂಶದಲ್ಲಿ ತೆರಿಗೆ ಹೆಚ್ಚಿಸಲಾಗಿದೆ ಹೊರತು ಜನರ ಮೇಲಲ್ಲ. ವಿದ್ಯುತ್ ಪ್ರತಿ ಯೂನಿಟ್ಗೆ 35 ಪೈಸೆ ಜಾಸ್ತಿ ಮಾಡಿರುವುದು. ಸ್ಮಾರ್ಟ್ ಮೀಟರ್ ಮೇಲೆ 950 ಇದ್ದಿದ್ದು 25,000ವರೆಗೆ ಹೆಚ್ಚಿಸಲಾಗಿದೆ. ನೀರಿನ ಪಂಪ್ಸೆಟ್ಗಳ ದರ ರೂಪಾಯಿ 30,000 ಇಂದ 3 ಲಕ್ಷದವರೆಗೆ ಹೆಚ್ಚಿಸಿದೆ. ಜನನ ಮರಣ ಪ್ರಮಾಣ ಪತ್ರದ ಬೆಲೆ ಸೇರಿ ಒಟ್ಟು 48 ವಸ್ತುಗಳ ಬೆಲೆ ಈ ಸರ್ಕಾರ ಹೆಚ್ಚಿಸಿದೆ. ಮೊನ್ನೆ ಬೆಂಗಳೂರಿನಲ್ಲಿ ಕಸದ ಮೇಲೆ ಸಹ ತೆರಿಗೆ ಹಾಕಿ ಈ ಸರ್ಕಾರ ಲೂಟಿ ಮಾಡುತ್ತಿದೆ ಎಂದರೆ ತಪ್ಪಾಗಲಾರದ್ದು. ಮೊದಲು 1,000 ರೂಪಾಯಿಗೆ ಇದ್ದ ಮುದ್ರಾಂಕ ಶುಲ್ಕ 50,000 ರೂಪಾಯಿಗೆ ಹೆಚ್ಚಳವಾಗಿದೆ. 550 APAMP TMC ದರ ಹೆಚ್ಚಳವಾಗಿದೆ. ಕೃಷಿ ಭೂಮಿಗೆ ರೂಪಾಯಿ 250 ಇದ್ದಿದ್ದು 1,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಮದ್ಯದ ಬೆಲೆ 40% ಹೆಚ್ಚಳವಾಗಿದೆ. ಗ್ಯಾರಂಟಿ ಹಣ ಸರಿದೂಗಿಸಲು ಇಷ್ಟು ಹೆಚ್ಚಿನ ಭಾರ ಜನರ ಮೇಲೆ ಹೇರಲಾಗಿದೆ. ಬಸ್ ದರ 15% ಹೆಚ್ಚಳ ಮಾಡಲಾಗಿದೆ. ಒಂದು ಕಡೆ ತಾಯಂದಿರಿಗೆ ಉಚಿತ ಬಸ್ ಪ್ರಯಾಣ ಮಾಡಲಾಗಿದೆ ಎಂದು ಹೇಳಿಕೊಂಡು ಮತ್ತೊಂದೆಡೆ ಪ್ರಯಾಣ ದರ ಹೆಚ್ಚಳ ಮಾಡಿ ಜನರ ಕಣ್ಣಿಗೆ ಮರೆಯರೆಚ್ಚುವ ಕಾರ್ಯ ಈ ಸರ್ಕಾರ ಮಾಡುತ್ತಿದೆ. ಇಲ್ಲಿಯವರೆಗೆ ಒಂದು ಹೊಸ ಬಸ್ ಖರೀದಿ ಮಾಡಲು ಇವರಿಂದ ಸಾಧ್ಯವಾಗಿಲ್ಲ. ಉದಾಹರಣೆಯಾಗಿ ನನ್ನ ಕ್ಷೇತ್ರದ ದರೂರು ಹಾಗೂ ಮನ್ನಳ್ಳಿ ರಸ್ತೆಯಲ್ಲಿ ಓಡಾಡುತ್ತಿದ್ದ 4 ಬಸ್ಗಳ ಪೈಕಿ ಈಗ 2 ಬಸ್ಗಳು ಮಾತ್ರ ಓಡಾಡುತ್ತಿವೆ. ಆ ಬಸ್ಗಳಲ್ಲಿ 60 ಜನ ಓಡಾಡುವ ಬಸ್ಸಿನಲ್ಲಿ 135ಕ್ಕೂ ಹೆಚ್ಚು ಜನರು ಓಡಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಹರಿಹಾಯ್ದರು. ಆಸ್ಪತ್ರೆ ಸೇವಾ ಶುಲ್ಕ ರೂಪಾಯಿ 50 ರಿಂದ 100 ರೂಪಾಯಿಗೆ ಹೆಚ್ಚಿಸಲಾಗಿದೆ. ನೋಂದಣಿ ಶುಲ್ಕ 30% ಹೆಚ್ಚಳ ಮಾಡಲಾಗಿದೆ. ನೀರಿನ ದರ, ಮೆಟ್ರೋ ದರ, ರೈತರ ಬಿತ್ತನೆ ಬೀಜ ದರ ಹೆಚ್ಚಿಸಿದೆ. ಬ್ಯಾಂಕ್ ದರ ಹೆಚ್ಚಳ ಮಾಡಲಾಗಿದೆ. ಒಟ್ಟಾರೆ ಅಗತ್ಯ ವಸ್ತುಗಳ ಬೆಲೆ ಈ ಸರ್ಕಾರ ಹೆಚ್ಚಿಗೆ ಮಾಡಿದೆ ಎಂದು ಆರೋಪಿಸಿದ್ದರು. ವಿಧಾನ ಪರಿಷತ್ ಸದಸ್ಯರಾದ NG ಮುಳೆ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ, ಮಾಜಿ ವಿಧಾನ ಪರಿಷತ್ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ಸ್ಥಳೀಯ ಹಿರಿಯ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಕಲಬುರಗಿ ವಿಭಾಗದ ಮಾಧ್ಯಮ ಪ್ರಮುಖ ವೆಂಕಟೇಶ್ ಮಾಲಿಪಾಟೀಲ್, ಬುಡ ಮಾಜಿ ಅಧ್ಯಕ್ಷ ಬಾಬು ವಾಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೀರಪ್ಪ ಔರಾದೆ, ಕಿರಣ್ ಪಾಟೀಲ್, ಜಿಲ್ಲಾ ಸಹ ವಕ್ತಾರ ಗುರುನಾಥ್ ರಾಜಗೀರ, ಬೀದರ್ ನಗರ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ, ಬೀದರ್ ದಕ್ಷಿಣ ಅಧ್ಯಕ್ಷ ಗುರುನಾಥ್ ರಾಜಗೀರ ಬಗ್ದಲ್, ಮಾಧ್ಯಮ ಪ್ರಮುಖ ಶ್ರೀನಿವಾಸ್ ಚೌಧರಿ ಇದ್ದರು. ಇವತ್ತು ಬಾಗಲಕೋಟು ಹಾಗೂ ಬಿಜಾಪುರ, ನಾಳೆ ಬೆಳಗ್ಗೆ ಗುಲ್ಬರ್ಗದಿಂದ ನಾಳೆ ಸಂಜೆ 4 ಗಂಟೆಗೆ ಬೀದರ್ ತಲುಪಲಿದೆ. ರಾಜ್ಯದ ಅಧ್ಯಕ್ಷರ ಜೊತೆ R. ಅಶೋಕ್ ಜಿಯವರು, ಛಲವಾದಿ ನಾರಾಯಣ ಸ್ವಾಮಿಯವರು ಮತ್ತು ಗೋವಿಂದ್ ಕಾರಜೋಳಜಿಯವರು, ಭೈರತಿ ಬಸವರಾಜ್ ಅವರು, CT ರವಿಯವರು ಹಾಗೂ ಜಗದೀಶ್ ಶೆಟ್ಟರ್ಜಿಯವರು, B. ಶ್ರೀರಾಮ್ನವರು ಹಾಗೂ ನಮ್ಮ ಜಿಲ್ಲೆಯ ಮತ್ತಿಮೂಡವರು ಮತ್ತು ರಾಜ್ಯದ ಕಾರ್ಯದರ್ಶಿಗಳಾದ ತಮ್ಮೇಶ್ ಗೌಡವರು, ಶರಣು ತಳಕೇರಿಯವರು, ಇನ್ನಿತರ ತಂಡದಲ್ಲಿದ್ದಂಥ ಎಲ್ಲ ಸದಸ್ಯರು ನಾಳೆ 4 ಗಂಟೆಗೆ ಬೀದರ್ನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಬೀದರ್ನಲ್ಲಿ ಜರುಗಲಿದೆ. ನಾವು ಗಣೇಶ್ ಮೈದಾನದಿಂದ ಆ ರೂಟ್ ಮ್ಯಾಪನ್ನು ನಮ್ಮ ಜಿಲ್ಲಾಧ್ಯಕ್ಷರು ಸವಿಸ್ತರವಾಗಿ ತಿಳಿಸ್ತಾರೆ. ಇಷ್ಟು ರಾಜ್ಯದ ತಂಡ ರಾಜ್ಯದಲ್ಲಿ 2 ವರ್ಷ ಹಿಡಿದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಆದಮೇಲೆ ರಾಜ್ಯದ ಎಲ್ಲ ರಂಗದಲ್ಲಿ ವಿಫಲರಾಗಿದೆ. ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ. ಯಾವುದೇ ಒಂದು ಶಾಸಕರಿಗೆ ಹೆಚ್ಚಿನ ಅನುದಾನ ಬರ್ತಾ ಇಲ್ಲ. ನಮ್ಮದೇ ಇಲ್ಲ, ಅವ್ರ ಪಕ್ಷದ ಶಾಸಕರು ಕೂಡ ಅನುದಾನ ನಯಾ ಪೈಸಾ ಬರ್ತಾ ಇಲ್ಲ ಅಂತ ಸಾಕಷ್ಟು ಅವ್ರ ಪಕ್ಷದ ಶಾಸಕರು ಎಲ್ಲ ಕಡೆ ಹೇಳಿದಂಥ ಉದಾಹರಣೆ ಇದೆ. ಮತ್ತು ಆಕ್ರೋಶ ಮಾಡಿದಂಥ ಉದಾಹರಣೆಗಳು ಕೂಡ ಇದೆ. ಅದರಲ್ಲಿ ನಮ್ಮ ಸರ್ಕಾರ ಆರ್ಥಿಕ ಸದೃಢ ಇದೆ ಅಂತ ನಿನ್ನೆ ಮುಖ್ಯಮಂತ್ರಿಗಳು ತಮ್ಮ ಭಾಷಣದ ಮೂಲಕ ಹೇಳಿದರು. ಇದು ಭಾಳ ಹಾಸ್ಯಾಸ್ಪದ ಅದನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕೆಂದರೆ ಪ್ರತಿ ಸುಳ್ಳನ್ನು 100 ಬಾರಿ ಸುಳ್ಳಾಗಿ ಅದೇ ನಿಜವೊಂದು ಜನರೆದುರು ತೋರಿಸೋಂಥ ಪ್ರಯತ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಬಂದ ಇದ್ದಾರೆ. ರಾಜ್ಯದ ಜನ ಬೆಲೆ ಏರಿಕೆಯಿಂದ ಜನಾಕ್ರೋಶ ಯಾತ್ರೆ ನಮ್ಮ ಅಧ್ಯಕ್ಷರು ಯಾಕೆ ಹಮ್ಮಿಕೊಂಡಿದ್ದಾರೆ ಅಂದರೆ ಎಲ್ಲ ರಂಗದಲ್ಲಿ ಸಣ್ಣ ಒಂದು ಪಿನ್ ಹಿಡಿದು ದೊಡ್ಡ ಮಟ್ಟದಲ್ಲಿ ರಾಜ್ಯದ
ಬೆಲೆಗಳು ಗಗನಕ್ಕೇರಿದೆ. ಯಾಕಂದರೆ ಹೆಂಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಅಚ್ಛೇ ದಿನ್ ಅಂತ ದೇಶಕ್ಕೆ ಕೊಟ್ಟಿದ್ದಾರೆ, ಇದು ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಮಹಂಗಾಯಿ ದಿನನ ರಾಜ್ಯದ ಜನರಿಗೆ ತೋರಿಸಿದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಂತಿ ಫೈಲಾಸ್ಲತ್ತಾರ ಅಂತ ಹೇಳಿದ್ರು. ಈ ಜಾತಿ ಗಣತಿ ಮಾಡಿ ಜಾತಿ ನಡುವರು ವಿಷ ಬೀಜ ಹತ್ತಿರೋ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ಜಾತಿ ಗಣತಿ ಮಾಡಿ ಸುಮಾರು 5 ದಿವಸ ಆಯಿತು. ಅವ್ರ ಸರ್ಕಾರ ಮಂತ್ರಿಗಳೇ ಅವ್ರು ತಿರುಗಿ ಬಿದ್ದಿದ್ದಾರೆ. ಅವ್ರ ಸರ್ಕಾರ ಮಂತ್ರಿಗಳೇ ಸಮಾಜದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅವ್ರ ಶಾಸಕರು ಸಚಿವರು ಸೇರಿ. ಇದು ಜಾತಿ ನಡ್ಬರ್ಕ ವಿಷ ಬೀಜ ಹತ್ತ ಯಾರು ಅವರು ನಾನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಸಾಕಷ್ಟು ಒಳೆದಾಡುವ ನೀತಿ ರಾಜ್ಯ ಸರ್ಕಾರ ಜಾತಿ ಮಧ್ಯೆ ಮಾಡ್ತಾ ಇದೆ. ಮತ್ತು ಈ ಜನಾಕ್ರೋಶ ಯಾತ್ರಾ ಅತಿ ಯಶಸ್ವಿಯಾಗಿ ನನ್ನ ಜಿಲ್ಲೆಯ ನಮ್ಮೆಲ್ಲ ಶಾಸಕರು ಇರ್ತಾರೆ, ಅವರು ಶರಣು ಸಲ್ಗರ್ ಅವರು, ಸಿದ್ದು ಪಾಟೀಲ್ ಅವರು, ನಾವು ಇದ್ದಂಥ ಇಲ್ಲೆಲ್ಲರೂ ಇದ್ದೀವಿ, ಪ್ರಭು ಚವ್ಹಾಣ್ ಅವರು, ಮತ್ತು ವೇದಿಕೆ ಮೇಲೆ ನಾವೆಲ್ಲರೂ ಇದ್ದೀವಿ, ಖೂಬ ಅವರು, ಮಲ್ಕಾಪುರಿ ಅವರು, ಮೂಳೆಯವರು, ನಮ್ಮ ಎಲ್ಲ ಹಿರಿಯ ನಾಯಕರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಬೂತ್ ಮಟ್ಟದ ಕಾರ್ಯಕರ್ತರಿಡೋದು ದೊಡ್ಡ ಹುದ್ದೆವರೆಗೆ ಆ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. 10,000ಕ್ಕೂ ಮೇಲ್ಪಟ್ಟು ಕಾರ್ಯಕರ್ತರು ಭಾಗಿಯಾಗ್ತಾರೆ. ನಾನು ವಿನಂತಿ ಮಾಡ್ಕೋತೀನಿ ಜಿಲ್ಲೆಯ ಎಲ್ಲ ಜನರಿಗೆ, ರಾಜ್ಯ ಸರ್ಕಾರ ಜನರಿಗೆ ತೊಂದರೆ ಕೊಡ್ತಾ ಇದೆ ಬೆಲೆ ಏರಿಕೆಯಲ್ಲಿಂದ, ಆ ಬಿಸಿ ಮುಟ್ಟಿಸ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆ ಒಂದು ನಮ್ಮ ರಾಜ್ಯಾಧ್ಯಕ್ಷರ ತಂಡ ಏನು ಬರ್ತಾ ಇದೆ ನಾಳೆ, ಅತಿ ಯಶಸ್ವಿಯಾಗಿ ತಾವು ಪಾಲ್ಗೊಂಡು ಯಶಸ್ವಿ ಮಾಡಬೇಕಂತ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ನಾನು. 1.5 ವರ್ಷದ ಹಿಂದೆ ಸ್ಥಗಿತಗೊಂಡಿದ್ದ ಬೀದರ್ ಬೆಂಗಳೂರು ನಾಗರಿಕ ವಿಮಾನಯಾನ ಸೇವೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಗರದ ವಿಮಾನ ನಿಲ್ದಾಣದಲ್ಲಿ ಕೇಕ್ ಕತ್ತರಿಸಿ ಚಾಲನೆ ನೀಡಿದ್ದರು. ಏಪ್ರಿಲ್ 17ರಂದು ಬೀದರ್ನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿರುವ 5 ಜನರಿಗೆ ಬೋರ್ಡಿಂಗ್ ಪಾಸ್ ವಿತರಿಸಿ ವಿದ್ಯುಕ್ತವಾಗಿ ಹಸಿರು ನಿಶಾನೆ ತೋರಿಸಿದ್ದರು. ಸ್ಟಾರ್ ಏರ್ ವಿಮಾನವು ಪ್ರತಿದಿನ ಬೆಳಗ್ಗೆ 7:30ಕ್ಕೆ ಬೆಂಗಳೂರಿನಿಂದ ಹೊರಟು ಬೆಳಗ್ಗೆ 8:45ಕ್ಕೆ ಬೀದರ್ ತಲುಪಲಿದೆ. ಅದೇ ದಿನ ಬೆಳಗ್ಗೆ 9:10ಕ್ಕೆ ಬೀದರ್ನಿಂದ ಹೊರಟು ಬೆಳಗ್ಗೆ 10:25ಕ್ಕೆ ಬೆಂಗಳೂರು ಸೇರಲಿದೆ. ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಕೇಂದ್ರ ಸಹಾಯಧನ ಸ್ಥಗಿತಗೊಳಿಸಿದ್ದು ಡಬಲ್ ಎಂಜಿನ್ ಸರ್ಕಾರ ಇದ್ದರೂ ಏನು ಮಾಡಿರಲಿಲ್ಲ. ನಮ್ಮ ಸರ್ಕಾರ ವಿಮಾನಯಾನ ಸೇವೆ ಆರಂಭಿಸಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ₹14 ಕೋಟಿ ಮೀಸಲಿಡಲಾಗಿದೆ ಎಂದರು. ಮುಖ್ಯಮಂತ್ರಿ ಸೇರಿದಂತೆ ಬೇರೆ ಯಾರೂ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಲಿಲ್ಲ ಎಂದು ಮಾತನಾಡುತ್ತಾ ಹೇಳಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಈಶ್ವರ್ ಬಿ ಖಂಡ್ರೆ, ರಹೀಂ ಖಾನ್, ಎಂಸಿ ಸುಧಾಕರ್, ರಾಮಲಿಂಗಾರೆಡ್ಡಿ, ಸಂಸದ್ ಸಾಗರ್ ಖಂಡ್ರೆ, ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಬುಡಾ ಅಧ್ಯಕ್ಷ ಬಸವರಾಜ್ ಚಪ್ಶೆಟ್ಟಿ, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಹಾಜರಿದ್ದರು.
ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.